ಜೊತೆಲಿ ನಮ್ಮ ರಾಜ್ಯದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಈ ಉಪಚುನಾವಣೆ ನಡೀತಾ ಇರುವಂತಹ ಹೊತ್ತಿನಲ್ಲೇ ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ವಿವಾದಾತ್ಮಕವಾಗಿರುವಂತಹ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾರೆ. ನಾನು ಸಿಎಂ ಆಗಿ ಮೊದಲ ಸಚಿವ ಸಂಪುಟದಲ್ಲಿ ಒಂದು ನಿರ್ಧಾರ ತಗೊಂತೀನಿ, ಅದರಲ್ಲಿ ಮುಸ್ಲಿಮರನ್ನ ಅಲ್ಪಸಂಖ್ಯಾತ ಪಟ್ಟಿಯಿಂದ ಹೊರಗೆ ಹಾಕ್ತೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟು ಬಹಳ ದೊಡ್ಡ ಮಟ್ಟಕ್ಕೆ ಗುಡುಗುತ್ತಾರೆ. ಮುಸ್ಲಿಮರ ಹೊರತಾಗಿ ಮರಾಠರು, ಬ್ರಾಹ್ಮಣರು, ಕ್ಷತ್ರಿಯರು ಇವರೆಲ್ಲರಿಗೂ ಕೂಡ ಅಲ್ಪಸಂಖ್ಯಾತ ಸ್ಥಾನಮಾನವನ್ನ ಕೊಡ್ತೀನಿ. ಜೊತೆಗೆ ಯತ್ನಾಳ್ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ದು. ಬಟ್ ಈಗ ಇದೆಲ್ಲೋ ಒಂದು ಕಡೆ ಚರಂತಿ ಮಠವರ ರಾಜಕೀಯಕ್ಕೆ ಅಂತಂದ್ರೆ ಅವರ ಗೆಲುವಿಗೆಲ್ಲಾದರೂ ಇದು ಸಮಸ್ಯೆ ಆಗುತ್ತಾ ಅನ್ನುವಂಥ ಚರ್ಚೆ. ಸಾಮಾನ್ಯವಾಗಿ ಕರ್ನಾಟಕದ ಬುಲ್ಡೋಸರ್ ಬಾಬಾ ಅಂತಾನೆ ಇವರನ್ನು ಬಹಳ ಬಣ್ಣಿಸುವಂತ ಒಂದು ವರ್ಗ ಇದೆ. ಎಲ್ಲೋ ಒಂದು ಕಡೆ ಇವರ ಮಾತಿನ ಬಗ್ಗೆನೇ ಅನೇಕ ಬಾರಿ ಪ್ರಶ್ನೆ ಮಾಡಿದ್ವಿ ನಾವು. ಎಲ್ಲೋ ಅದೇ ಇವಾಗ ಮುಳುವಾಗುತ್ತಾ ಅಂತ. ಬಿಜೆಪಿಗೆ ಉಚ್ಚಾಟನೆ ಆಗಿರುವಂಥ ಯತ್ನಾಳ್ ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ವೀರಣ್ಣ ಚರಂತಿಮಠಗೆ ಬಾಗಲಕೋಟೆಯಲ್ಲಿ ಅನಿವಾರ್ಯ ಅನ್ನೋ ಸೃಷ್ಟಿ ಆಗಿತ್ತಲ್ಲ, ಆ ನಿಟ್ಟಲ್ಲಿ ಯತ್ನಾಳ್ ಅವರು ಬೇಕು ಪ್ರಚಾರಕ್ಕೆ. ಯಾಕಂದ್ರೆ ಹಿಂದುತ್ವದ ಅಡಿಯಲ್ಲೇನೆ ವೀರಣ್ಣ ಚರಂತಿಮಠ ಇರೋದ್ರಿಂದ ಅವರು ಕೂಡ ಈ ಸಿದ್ಧಾಂತದ ರಾಜಕಾರಣಿ ಆಗಿರೋದ್ರಿಂದ, RSS ಸಿದ್ಧಾಂತದ ರಾಜಕಾರಣಿ ಆಗಿರೋದ್ರಿಂದ ಅಲ್ಲೊಂದಷ್ಟು ಅವರಿಬ್ಬರ ಸ್ನೇಹ ಚೆನ್ನಾಗಿರೋದ್ರಿಂದ ಯತ್ನಾಳ್ ಪ್ರಚಾರಕ್ಕೆ ಬರ್ತಾರೆ ಅನ್ನೋದು ಗೊತ್ತಿತ್ತು. ಪ್ರಚಾರಕ್ಕೆ ಬಂದಾಗ ಅಪ್ಪ ಮಕ್ಕಳನ್ನ ಬೈದಾಡ್ಕೊಂಡು, ಬಿಜೆಪಿನ ಬೈದಾಡ್ಕೊಂಡು, ಹಿಂದುತ್ವದ ನೆಲೆಯಲ್ಲಿ ಬೇರೆ ಏನೋ ಮಾಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡದೆ ಬರೀ ಬಾಗಲಕೋಟೆಗೆ ಸೀಮಿತ ಆಗಿದ್ದು, ಚರಂತಿಮಠಕ್ಕೆ ಸೀಮಿತ ಆಗಿದ್ದು. ಹಂಗೇನಾದ್ರೂ ಪ್ರಚಾರದ ಮತಯಾಚನೆ ಆಗಿದ್ರೆ ವೀರಣ್ಣ ಚರಂತಿಮಠಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೋತಾ ಇದ್ರು. ಆದ್ರೆ ನಿನ್ನೆ ಯಡಿಯೂರಪ್ಪನವರು ಹೇಳಿದ್ರು ಇಲ್ಲ ಯಾರೇ ಬಂದ್ರು ಸ್ವಾಗತ ಅಂತಂದ್ರು. ಇವತ್ತು ಯತ್ನಾಳ್ ಅವರು ಈ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪು ಸರಿ ಹುಡ್ಕೋದಕ್ಕೆ ಅಲ್ಲ ಕಾಲ ಇದು. ಅವ್ರು ಹೇಳ್ತಾ ಇದ್ದಾರೆ ನಾನು ಸಿಎಂ ಆದಲ್ಲಿ, ಸಿಎಂ ಆಗುವ ಕಾಲ ಎಷ್ಟು ದೂರ ಇದೆ, ಇವರು ಸಿಎಂ ಆಗೋದಕ್ಕೆ ಅವಕಾಶ ಇದೆಯಾ ಇಲ್ವಾ, ಬಿಜೆಪಿ ಅಪ್ಪ ಮಕ್ಕಳನ್ನ ತೆಗೆದು ನನ್ನನ್ನು ಮತ್ತೆ ಬಿಜೆಪಿಗೆ ಸೇರಿಸ್ಕೊಳ್ತಾರೆ, ಆಗ ನಾನು ಯೋಗಿ ಆದಿತ್ಯನಾಥ್ರಂತೆ ನಾನು ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿ ಏನು ಕೊಡ್ತಾ ಇದೆ ಅದೇ ರೀತಿಯ ಅಧಿಕಾರವನ್ನು ಇಲ್ಲಿ ಕೊಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡುವಂಥದ್ದು. ಮುಸಲ್ಮಾನರನ್ನ ಅಲ್ಪಸಂಖ್ಯಾತರಿಂದ ತೆಗೆದು ಬ್ರಾಹ್ಮಣರು, ಕ್ಷತ್ರಿಯರು, ಮರಾಠರನ್ನ ಅಲ್ಪಸಂಖ್ಯಾತರ ಲಿಸ್ಟಲ್ಲಿ ಹಾಕೋತೀನಿ ಅನ್ನುವಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅದು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಚರ್ಚೆಗೆ ಈಡಾಗುವಂಥದ್ದು. ಆದರೆ ಈ ಒಂದೊಂದು ಸ್ಟೇಟ್ಮೆಂಟ್ಗಳು ರಾಜಕೀಯದ ದಾರಿ ಹಿಡ್ಕೊಂಡಾಗ ಮೈನಸ್ ಆಗೋದು ಈ ಉಪಚುನಾವಣೆಯ ಸಂದರ್ಭದಲ್ಲಿ ಅದು ಅನಿವಾರ್ಯ ಆಗಿತ್ತಾ ಅನ್ನುವಂಥದ್ದು. ಚುನಾವಣೆಯ ನಂತರದಲ್ಲೂ ಕೂಡ ಯತ್ನಾಳ್ ಅವರಿಗೆ ಅವಕಾಶ ಇತ್ತು ಮಾತಾಡೋದಕ್ಕೆ. ಈ ಚುನಾವಣಾ ಸಂದರ್ಭದಲ್ಲಿ ಆ ಭಾಗದ ಅಲ್ಲಿಯ ವಿಚಾರಗಳನ್ನೇ ಮಾತಾಡಬೇಕು. ಹಾಗಾಗಿ ಒಂದು ಸಮುದಾಯದ ಮತ ಬ್ಯಾಂಕ್ ಕೂಡ ಅಲ್ಲಿರುತ್ತೆ, ಒಂದಷ್ಟು ಮತಗಳಿರ್ತವೆ, ಅದೇ ಇವರಿಗೆ ಮುಳುವಾಗೋ ಸಾಧ್ಯತೆ ಇರುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ನಿಂತಾಗ ಮುಸಲ್ಮಾನರು ಮತ ಹಾಕೋದೇ ಬೇಡ ಅಥವಾ ಬೇರೆ ಯಾರು ಮತ ಹಾಕೋದೇ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಹೇಳೋ ಪರಿಸ್ಥಿತಿಲಿ ಇರಲ್ಲ, ಬಿಜೆಪಿನೂ ಇರೋದಿಲ್ಲ, ಪಕ್ಷೇತರ ಅಭ್ಯರ್ಥಿನೂ ಇರೋದಿಲ್ಲ. ಈಗ ಒಂದೊಂದು ಮತಗಳಲ್ಲಿ ಗೆದ್ದಿರುವ ಇತಿಹಾಸ ಇರೋದ್ರಿಂದ ಪ್ರತಿಯೊಂದು ಮತಗಳು ಕೂಡ ಬಹು ಅಮೂಲ್ಯ ಆಗಿರುತ್ತೆ. ಟೈಮಲ್ಲಿ ಇಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ನಾವು ಮೊದಲಿಂದನೂ ಮಾತಾಡ್ತಾ ಬಂದ್ವಿ. ಒಂದು ಹಿಡಿತ ಬೇಕು ಅಂತ, ಒಂದು ಹಿಡಿತ ಇಲ್ಲದೆ ಇದ್ರೆ ಈ ರೀತಿ ಹೇಳಿಕೆಗಳು ಬಂದಾಗ ಅದು ಅಭ್ಯರ್ಥಿಗೆ ಮೈನಸ್ ಆಗ್ತಾ ಹೋಗುತ್ತೆ. ಬಿಜೆಪಿ, ಕಾಂಗ್ರೆಸ್, ಯಡಿಯೂರಪ್ಪ, ವಿಜಯೇಂದ್ರ ಇದೆಲ್ಲ ತೆಗೆದಿಡೋಣ. ಆದರೆ ಇವತ್ತು ಚರಂತಿಮಠ ಕ್ಷೇತ್ರ ಇರೋದ್ರಿಂದ ಆ ಕ್ಷೇತ್ರದ ಅಭ್ಯರ್ಥಿಯ ಪರ ನಾನು ಬಂದಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿ ಮಾತಾಡಿಕೊಂಡು ನಾಲ್ಗೆಯನ್ನು ಚೂರು ಹಿಡ್ತಾ ತಗೊಂಡಿದ್ರೆ ಎಲ್ಲ ಒಂದು ಕಡೆ ಆಗಿರೋದು. ಮಾಡೋದನ್ನ ತುಂಬಾ ಅರ್ಲಿ ಹೇಳ್ತಾ ಇದ್ದಾರೆ ಏನೋ, ಸಿಎಂ ಆದಾಗ ಅನ್ನುವಂಥದ್ದೇನಿದೆ ಅದನ್ನು ತುಂಬಾ ಅರ್ಲಿ ಆಯ್ತು ಹೇಳ್ತಾ ಇರೋದು ಅಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.